ಸ್ಟೇಷನಲ್ಲಿ ಹೆಂಗಿದ್ಯೋ ತಮ್ಮಯ್ಯ? ನಿನ್ನ ಮತ್ತೆ ನೋಡೋವರೆಗೂ ನನ್ನ ಮನ್ಸಲ್ಲೇ ಇರ್ಲಿಲ್ಲ. ಇಲ್ಲಿ ನೋಡು, ನಿನ್ ಸೋದ್ರ ಸೊಸೆ ಅಂತೂ ಅನ್ನ ನೀರನ್ನು ಕೂಡ ಮುಟ್ಟಿಲ್ಲ ಗೊತ್ತಾ? ರಾತ್ರಿ ಇಡೀ ನಿದ್ದೆನೂ ಮಾಡಿಲ್ಲ. ಹೇಳೇ. ಹೌದು ಮಾವ, ನಿಂಗೋಸ್ಕರ ತುಂಬಾ ಫೀಲ್ ಮಾಡ್ಕೊಂಡಿದ್ದೆ. ಇವರು ಓವರ್ ಆಕ್ಟಿಂಗು ನೋಡಕ್ಕಾಗ್ತಿಲ್ಲ. ವಸು, ಅಖಿಲ್ಗೆ ಆರ್ತಿ ಎತ್ತು. ಇಲ್ಲ, ನೀನೇ ಮಾಡಕ್ಕ. ಅಖಿಲ್ನ ಕಷ್ಟಪಟ್ಟು ಆಚೆ ಕರ್ಕೊಂಡು ಬಂದಿದ್ದು ಅಬ್ಬಿ ನೀನು ಅಲ್ವೇನಮ್ಮ? ನೀನೇ ಆರತಿ ಮಾಡು. ಅಯ್ಯೋ, ವಸು ಅದ್ಗೆ ಪಾವನಿ ಅದ್ಗೇನೂ ಅಲ್ಲ. ಅಖಿಲ್ಗೆ ನಾನು ಶಿವಾನಿ ಆರತಿ ಮಾಡ್ತೀವಿ. ನೀನಿರು ದಮಯಂತಿ. ವಸು, ಆರತಿ ಮಾಡು. ಐ ಆಮ್ ಸಾರಿ ಅಣ್ಣ. ಐ ಆಮ್ ವೆರಿ ಸಾರಿ. ಸಾರಿ ಯಾಕೆ ಅಖಿಲ್? ನನ್ನಿಂದ ಅತ್ತಿಗೆಗೆ ನಿನಗೆ ತುಂಬ ತೊಂದರೆ ಆಯಿತು. ತೊಂದರೆ ಏನಿದೆ ಅಖಿಲ್? ನಿನ್ಮೇಲೆ ಆರೋಪ ಬಂತು ಅಂದ್ರೆ ನಾವ್ ನೋಡ್ಕೊಂಡು ಸುಮ್ಮನೆ ಇರ್ತೀವಾ? ನನ್ನ ನಂಬಿದಕ್ಕೆ ತುಂಬ ಥ್ಯಾಂಕ್ಸ್. ಅದಕ್ಕೆ ನಾನು ಅಪರಾಧ ಮಾಡಿಲ್ಲ ಅಂತ ನನಗೋಸ್ಕರ ಫೈಟ್ ಮಾಡಿದ್ದೀರಾ. ರಾಕಿನ ನೀನು ಆಕ್ಸಿಡೆಂಟ್ ಮಾಡಿದ್ಯಾ ಅಂತಂದರೆ ಅದನ್ನು ನಾವೇಗೋ ನಂಬ್ತೀವಿ. ನಾವು ಅಣ್ತಮ್ಮಂದ್ರನ್ನ ಬೇರೆ ಮಾಡೋದಿಕ್ಕೆ ಯಾರು ಬೇಕು ಅಂತಲೇ ಪ್ಲಾನ್ ಮಾಡ್ತಾ ಇದ್ದಾರೆ ಅಭಿ. ನಮ್ಮ ಮೇಲೆ ಸಂಚು ನಡೆಸ್ತಾ ಇದ್ದಾರೆ. ರಾಮ ಲಕ್ಷ್ಮಣ ಥರ ಇರೋ ನಿಮ್ಮಿಬ್ಬರನ್ನು ಬೇರೆ ಮಾಡೋಕ್ಕೆ ಯಾರಿಂದನೂ ಆಗೋದಿಲ್ಲ. ನಮ್ ಕುಟುಂಬನ ಒಡಿಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಅವರನ್ನ ಬೇಗ ಕಂಡಿಡಿಬೇಕು ಅಭಿ. ಹೌದಣ್ಣ, ನನ್ನ ಮೇಲಿರೋ ಕೋಪಕ್ಕೆ ರಾಕಿಗೆ ಆಕ್ಸಿಡೆಂಟ್ ಮಾಡಿದೆ ಅಂತ ಅವನು ಹೇಳಿದ್ದು ಸುಳ್ಳು. ನನಗೂ ಸೇಮ್ ಡೌಟ್ ಬಂತು ಅಖಿಲ್. ಅವನ ಬಗ್ಗೆ ಪೊಲೀಸರ ಹತ್ರ ರೀಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು. ಪೊಲೀಸರಲ್ಲ ರೀ, ನಾವೇ ವಿಚಾರಣೆ ಮಾಡೋಣ. ನಿಜವಾದ ಆರೋಪಿನ ಹಿಡಿಯೋಣ. ಇಲ್ಲಾಂದರೆ ಅವನ್ನ ನನಗೆ ಬಿಟ್ಬಿಡಿ ಅಂತ ಪೊಲೀಸರಿಗೆ ಹೇಳೋಣ. ಅವನು ರಾಕಿಗೆ ಆಕ್ಸಿಡೆಂಟ್ ಮಾಡಿದ್ದಾನೆ, ಅವನನ್ನು ಸುಮ್ಮನೆ ಬಿಡಲೇಬಾರ್ದು. ಅದೆಲ್ಲ ನಾನು ನೋಡ್ಕೊಳ್ತೀನಿ ಅಖಿಲ್. ನೀನೋಗಿ ಫ್ರೆಶ್ ಆಗು. ಹೌದು ತಮ್ಮಯ್ಯ, ಹೋಗ್ ಸ್ನಾನ ಮಾಡ್ಕೊಂಡ್ ಬಾ. ಅಷ್ಟ್ರಲ್ಲಿ ಶಿವಾನಿ ನಿಂಗೆ ಇಷ್ಟ ಆಗಿರೋ ಅಡ್ಗೆ ಎಲ್ಲ ಮಾಡ್ತಾಳೆ. ಹೋಗು ಶಿವಾನಿ, ನಿನ್ ಕೈಯಾರೆ ಮಾವಂಗೆ ಅಡ್ಗೆ ಮಾಡಿ ಹಾಕು. ಬೇಕಾಗಿಲ್ಲ ದಮಯಂತಿ, ಪಾವನಿ ಅಡುಗೆ ಮಾಡಿದಾಳೆ. ಪರವಾಗಿಲ್ಲಮ್ಮ, ನಿನ್ ಮೊಮ್ಮಗಳು ಮತ್ತೆ ಮಾಡ್ತಾಳೆ ಬಿಡು. ಮತ್ತೆ ಯಾಕೆ ಮಾಡ್ಬೇಕು? ಪಾವನಿ ಅಡಿಗೆ ಮಾಡಿದಾಳೆ ಅಂತ ಅದಕ್ಕೆ ಹೇಳ್ತಿಲ್ವಾ? ಎಲ್ಲ ಸುಮ್ಮನೆ ದಂಡ ಮಾಡ್ತೀರಾ. ನಿನಗೆ ಯಾಕತ್ತೆ ಅಷ್ಟು ಹೊಟ್ಟೆ ಉರಿ? ನಿನಗ್ ಕೆಲ್ಸ ಮಾಡು ಅಂತ ನಾವೇನ್ ಹೇಳ್ತಿಲ್ವಲ್ಲ. ನಿಮ್ ಜಗಳ ನಿಲ್ಲಿಸ್ತೀರಾ? ಅಖಿಲ್, ಹೋಗಿ ಸ್ನಾನ ಮಾಡ್ಕೊಂಬಾ. ಸರಿ ಅಮ್ಮ. ಸಾರಿ ಭಾವ. ಯಾಕೆ ನಂದಿನಿ? ಭಾವ, ನಿನ್ನೆ ಬೆಳಗ್ಗೆ ಎದ್ದಿದ ತಕ್ಷಣ ನೀನ್ ನನ್ ಮುಖ ನೋಡ್ದೆ. ನಿನಗೆ ಒಳ್ಳೇದಾಗುತ್ತೆ ಅಂತ ನಾನಂದೆ, ಆದ್ರೆ ಹೀಗಾಗೋಯ್ತು. ಐ ಆಮ್ ವೆರಿ ಸಾರಿ. ಇಲ್ಲ ನಂದಿನಿ, ಯು ಡೋಂಟ್ ವರಿ. ಹೀಗಾಗೋದಕ್ಕೆ ಕಾರಣ ನೀನಲ್ಲ, ನಮಗೆ ಗೊತ್ತಿಲ್ಲದ ಶತ್ರುಗಳು. ಆದಷ್ಟು ಬೇಗ ಆ ಶತ್ರುಗಳನ್ನ ಹಿಡಿಯೋಣ. ರಾಕಿ ಆಕ್ಸಿಡೆಂಟ್ಗೆ ಅಖಿಲ್ ಅರೆಸ್ಟ್ ಆಗಿದ್ದಕ್ಕೆ ಎಲ್ಲದಕ್ಕೂ ಶಿಕ್ಷೆ ಕೊಡ್ಸೋಣ. ಅಖಿಲ್ ಬಾ. ಅಮ್ಮ, ಏನ್ ದಮಯಂತಿ? ತಮ್ಮಯ್ಯ ಸ್ಟೇಷನ್ ಇಂದ ಕ್ಷೇಮವಾಗಿ ವಾಪಸ್ ಬಂದಿದ್ದಕ್ಕೆ ಸಂತೋಷ ಆಗ್ತಿದ್ಯಮ್ಮ. ಆದ್ರೆ ತಮ್ಮ ವಾಪಸ್ ಬರೋ ತನಕ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೆ. ನನ್ಗಿಂತ ಹೆಚ್ಚಾಗಿ ನಿನ್ ಮೊಮ್ಮಗಳು ಶಿವಾನಿ ಅವಳ ಚಿಕ್ಕ ಮಾವಂಗೋಸ್ಕರ ತುಂಬಾನೇ ದುಃಖ ಪಟ್ಲು. ಈ ವಿಷಯನಾಗ್ಲೇ ಹೇಳಿದ್ಯಲ್ಲ, ಮತ್ತೆ ಯಾಕೆ ಹೇಳ್ತಿದ್ಯಾ? ಯಾಕೆಂದ್ರೆ ಶಿವಾನಿಗೆ ಅಖಿಲ್ ಅಂದ್ರೆ ತುಂಬಾ ಇಷ್ಟ ಕಣಮ್ಮ. ಅವಳ ಮನ್ಸಲ್ಲಿ ಅಖಿಲ್ ಮೇಲೆ ತುಂಬಾನೇ ಪ್ರೀತಿ ಬೆಳೆಸ್ಕೊಂಡಿದ್ದಾಳೆ. ಅಖಿಲ್ ಅಂದ್ರೆ ಅವಳಿಗೆ ಪ್ರಾಣ.
ಅಷ್ಟಕ್ಕೂ ನೀನೇನು ಹೇಳ್ಕೊಟ್ಟಿದ್ಯಾ ದಮಯಂತಿ? ಅಂದ್ರೆ ಏನಿಲ್ಲ, ಅಖಿಲ್ಗೆ ಮತ್ತೆ ಮದ್ವೆ ಮಾಡ್ಬೇಕು ಅಂತಿದ್ದೀರ ಅಲ್ವಾ, ಅದಕ್ಕೆ ಯಾವ ತರ ಹುಡುಗಿ ಸಿಗ್ತಾಳೋ ಏನೋ. ಮತ್ತೆ ಹಾರಿಕಾ ತರ ಹುಡುಗಿ ಸಿಕ್ಲು ಅಂತಿಟ್ಕೋ, ತಮ್ಮಂಗೆ ಸಹಿಸಕ್ಕಾಗಲ್ಲ. ಅದಕ್ಕೆ ಅಂತ ಅದಕ್ಕೇನಿವಾಗ? ತಮ್ಮಂಗೆ ಶಿವಾನಿನ್ ಕೊಟ್ಟು ಮದ್ವೆ ಮಾಡೋಣ ಅಮ್ಮ. ಏನ್ ಮಾತಾಡ್ತಾ ಇದೆಯಾ ದಮಯಂತಿ? ಶಿವಾನಿ ಆದ್ರೆ ಅವಳ ಮಾವನ್ನ ಚೆನ್ನಾಗಿ ಕಣ್ಣಿನ ರೆಪ್ಪೆ ತರ ನೋಡ್ಕೋತಾಳೆ. ನಿನ್ ಕಣ್ಮುಂದೆ ಬೆಳ್ದಿರೋ ಹುಡುಗಿ ಅಲ್ವಾ, ಅವಳ ಬಗ್ಗೆ ನಿನಗ್ ಚೆನ್ನಾಗ್ ಗೊತ್ತು. ನೀನ್ ಹೇಳಿದ ಮಾತ್ ಕೇಳ್ತಾಳೆ. ಎಷ್ಟೇ ಆಗ್ಲಿ ನಿನ್ ಮೊಮ್ಮಗಳೇ ಅಲ್ವಮ್ಮ, ಅವ್ರಿಗ್ ಮದ್ವೆ ಮಾಡೋಣ ಕಣಮ್ಮ. ಅದಾಗಲ್ಲ ದಮಯಂತಿ. ನಾನ್ ಚಿಕ್ಕವಳಿದ್ದಾಗ್ಲೇ ಚಿಕ್ಕಮ್ಮಂಗೆ ದತ್ತು ಕೊಟ್ಟು ಆಚೆ ಕಳಿಸ್ಬಿಟ್ಟೆ. ಇಷ್ಟು ವರ್ಷ ಕಷ್ಟದ ಮೇಲೆ ಕಷ್ಟಪಟ್ಟಿದ್ದೀನಿ. ಕಡೆ ಪಕ್ಷ ನನ್ನ ಮಗಳಾದ್ರೂ ಈ ಮನೇಲಿ ಸುಖವಾಗಿರ್ಲಮ್ಮ. ನಾನು ಅನುಭವಿಸ್ತಿರೋ ಸಂತೋಷನ ಕಡೆ ಪಕ್ಷ ಅವಳಾದ್ರೂ ಅನುಭವಿಸ್ಲಿ ಬಿಡು. ನಾನು ಹೇಳೋದನ್ನ ಒಂದ್ಸಲ ಕೇಳು ದಮಯಂತಿ. ನೀನ್ ಮದ್ವೆಗೆ ಒಪ್ಕೊಳ್ಳೇಬೇಕಮ್ಮ. ಇಲ್ಲಿ ತನಕ ನಾನು ಬಾಯ್ ಬಿಟ್ಟು ನಿನ್ನನ್ನೇನು ಕೇಳಿಲ್ಲ. ಈ ಒಂದಾಸೆನಾದ್ರೂ ಈಡೇರ್ಸು, ನಿನ್ನನ್ನೇನು ಕೇಳಲ್ಲ. ಈ ವಿಷಯನ ನನ್ನ ಹತ್ರ ಮಾತ್ರ ಹೇಳಿದ್ಯಾ, ಬೇರೆ ಯಾರಿಗಾದ್ರೂ ಹೇಳಿದ್ಯಾ? ಮೊದ್ಲು ನಿಂಗೆ ಹೇಳ್ತಿರೋದಮ್ಮ. ಬೇಕಾದ್ರೆ ನಿನ್ ಕಾಲು ಹಿಡ್ಕೊತೀನಮ್ಮ. ನನ್ಗೆ ಅರ್ಜೆಂಟ್ ಮಾಡ್ಬೇಡ ದಮಯಂತಿ. ತುಂಬಾ ಯೋಚನೆ ಮಾಡಿ ತಗೋಬೇಕಾಗಿರೋ ನಿರ್ಧಾರ. ನೀನು ನಾನು ಅಂದ್ಕೊಂಡ್ರೆ ಮದ್ವೆ ಆಗೋದಿಲ್ಲ. ಅಣ್ಣಂದ್ರ ಜೊತೆ ಅತ್ತಿಗೆಯರ್ ಜೊತೆ ನೀನೇ ಮಾತಾಡಮ್ಮ, ಅವ್ರನ್ನ ಒಪ್ಸು. ಅವ್ರ ಜೊತೆ ಅಖಿಲ್ ಅಭಿಪ್ರಾಯನೂ ಬೇಕು. ಅಮ್ಮ, ನೀನ್ ಹೇಳಿದ್ರೆ ಅಖಿಲ್ ಇಲ್ಲ ಅಂತಾನ ಹೇಳು. ಶಿವಾನಿ ಮೇಲೆ ಅಖಿಲ್ಗೆ ಯಾವ ತರ ನಿಲುವಿದೆ ಅಂತ ಗೊತ್ತಿಲ್ಲ ದಮಯಂತಿ. ಶಿವಾನಿನ ಅಖಿಲ್ ಕೊಟ್ಟು ಮದ್ವೆ ಮಾಡೋಣ ಅಂತ ಯಾವತ್ತಿಂದಲೂ ಅಂದ್ಕೊಂಡಿದ್ದೆ. 2 ವರ್ಷದ ಹಿಂದೆ ಕೇಳೋಣ ಅಂತಿದ್ದೆ. ಆಗ ಶಿವಾನಿ ಓದ್ತಿದ್ಲು. ಮೇಲಾಗಿ ಅಖಿಲ್ ಹಾರಿಕನ್ನ ಪ್ರೀತಿಸಿ ಮದ್ವೆ ಮಾಡ್ಕೋತೀನಿ ಅಂದಿದ್ದ. ಅದಕ್ಕೆ ನನಗೆ ಕೇಳಕ್ಕಾಗ್ಲಿಲ್ಲ. ಇವಾಗ ಕೇಳ್ತಿದ್ದೀನಿ. ಈ ಮದ್ವೆ ನನ್ನ ಆಸೆ ಅಂತ ಅಲ್ದೆ ನಿನ್ನ ಆಸೆ ಅಂತ ಅಖಿಲ್ ಹತ್ರ ಹೇಳಮ್ಮ. ಅಖಿಲ್ ಒಪ್ಕೋತಾನೆ. ಅದಲ್ಲ ಅಮ್ಮ, ಇಬ್ರು ಸೊಸೆರ್ನ ಆಚೆಯಿಂದ ತಂದ್ಕೊಂಡಿದ್ಯಾ, ಅವರಿಗಿಂತ ನನ್ ಮಗಳು ಕಡೆ ಆಗೋದ್ಲಾ? ಶಿವಾನಿನ ನಿನ್ ಚಿಕ್ಕ ಸೊಸೆಯಾಗಿ ಮಾಡ್ಕೊಳಮ್ಮ. ನಿನ್ ಹದ್ಬಸ್ತಲ್ಲಿರ್ತಾಳೆ. ಸರಿ, ನಾನು ಯೋಚನೆ ಮಾಡಿ ಹೇಳ್ತೀನಿ. ನೀನ್ ಆತರ ಪಟ್ಟು ಈ ವಿಷಯ ಯಾರಿಗೂ ಹೇಳಕ್ ಹೋಗ್ಬೇಡ, ಸರಿನಾ? ಆಹಾ, ನಿನ್ ಮೇಲೆ ಆಸೆ ಇಟ್ಕೊಂಡಿದೀನಿ. ನೀನೇ ಕಣಮ್ಮ ದಿಕ್ಕು. ಏನು ನಿಮ್ಮಮ್ಮನ್ಗೆ ಅಪ್ಲಿಕೇಶನ್ ಹಾಕಿ ಬರ್ತಿರೋ ಹಾಗಿದೆ? ಅಷ್ಟು ಕೇಳಿಸ್ಕೊಂಡ್ಯಾ? ಎಲ್ಲ ಕೇಳಿಸ್ಕೊಂಡೆ. ನಮ್ಮಮ್ಮ ನನ್ ಮಗಳನ್ನ ಅವಳು ಚಿಕ್ಕ ಸೊಸೆ ಮಾಡ್ಕೋತೀನಿ ಅಂತ ಹೇಳಿದ್ಲು. ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದು ಅಷ್ಟೇ. ನೋಡು, ನಮ್ಮಮ್ಮ ಯೋಚನೆ ಮಾಡ್ತೀನಿ ಅಂದ್ಲು ಅಂದ್ರೆ ಆ ಕೆಲ್ಸ ಆದಂಗೆನೆ. ಏನೇ ಆಗೋದು, ಇದು ಮದ್ವೆ ಅಷ್ಟು ಈಸಿಯಾಗಿ ಆಗಲ್ಲ. ಅಷ್ಟಕ್ಕೂ ನಾನ್ ಹೇಳಿದ್ದೇನ್ ಮಾಡ್ದೆ? ನನ್ ಜೊತೆ ಕೈ ಜೋಡಿಸ್ತೀಯೋ ಇಲ್ವೋ? ಏನೇ ಅಷ್ಟೊಂದು ಯೋಚನೆ ಮಾಡ್ತಿದ್ಯಲ್ಲ? ನಿನ್ನ ಮಗಳು ಈ ಮನೆ ಸೊಸೆ ಆದ್ರೂ ಆಗದೆ ಇದ್ರು ನನಗಾಗೋ ಲಾಭ ಆಗ್ಲಿ ನಷ್ಟ ಆಗ್ಲಿ ಏನೂ ಇಲ್ಲ. ನನ್ನ ಜೊತೆ ಕೈ ಜೋಡಿಸ್ಲಿಲ್ಲ ಅಂದ್ರೆ ನಿನಗ್ ಮಾತ್ರ ನಷ್ಟನೇ. ನಿನ್ನ ಮಗಳು ಈ ಮನೆ ಸೊಸೆ ಆಗದೆ ಇರೋ ತರ ಅಡ್ಡಿಪಡಿಸ್ತೀನಿ. ಈ ಮನೇಲಿ ನಿಮ್ಮಮ್ಮನಿಗೆ ಮಾತ್ರ ಅಲ್ಲ ಕಣೆ, ಈ ಅತ್ತೆಗೂ ಪವರ್ ಇದೆ. ನನ್ನ ಜೊತೆ ಕೈ ಜೋಡಿಸ್ತೆ ಅಂತ ಇಟ್ಕೋ, ಖಂಡಿತ ನಿನ್ನ ಮಗಳನ್ನ ಈ ಮನೆ ಸೊಸೆ ಆಗೋ ತರ ಮಾಡ್ತೀನಿ. ಇಬ್ರು ಸೇರಿ ಆ ವಸುನ ಚೆನ್ನಾಗ್ ಆಟ ಆಡ್ಸ್ಬೋದು. ಇಲ್ಲ ಅಂತಂದ್ಯೋ, ವಸು ಜೊತೆ ಕೈ ಜೋಡಿಸಿ ನಿನ್ನ ಆಟ ಆಡಿಸ್ತೀನಿ. ಅತ್ತೆ ಸೊಸೆಯರ್ ನಾವ್ ಯಾಕೆ ಆಟ ಆಡ್ಬೇಕತ್ತೆ? ಇಬ್ರು ಸೇರಿ ಆ ವಸುನ ಆಟ ಆಡ್ಸೋಣ. ಅಂದ್ರೆ ನನ್ ಜೊತೆ ಕೈ ಜೋಡಿಸ್ತಿದ್ಯಾ? ಜೋಡಿಸ್ತಿದೀನಿ. ನೋಡು, ಆದ್ರೆ ವಿಷಯ ನಮ್ಮ ಮಧ್ಯ ಮಾತ್ರ ಇರ್ಬೇಕು. ನಾವ್ ಒಂದಾಗಿದ್ದೀವಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಎಲ್ರೂ ಮುಂದೆ ನಾವು ಬದ್ಧ ಶತ್ರುಗಳು. ಯಾರು ಇಲ್ದಿದ್ದಾಗ ಈ ತರ ಪ್ರೀತಿಯ ಅತ್ತೆ ಸೊಸೆಯರು. ಹಾಗೆ ಇರೋಣ. ನಿನ್ನ ಮಗಳು ಈ ಮನೆ ಸೊಸೆ ಆದಂಗೆನೆ, ಇನ್ನು ನಿಶ್ಚಿಂತೆಯಿಂದ ಇರು. ನೋಡು, ವಸು ಮೇಲೆ ನಿನ್ ಸೇಡು ತೀರ್ದಂಗೆನೆ. ನೀನು ಕೂಡ ಖುಷಿಯಾಗಿರು ಅತ್ತೆ. ಇದೇ ತರ ನನ್ ಜೊತೆ ಪ್ರೀತಿಯಿಂದ ಇರು. ನಿನ್ನ ಮೇಲೆ ನನಗೆಂತ ಪ್ರೀತಿನೇ. ಹಾರಿಕಾ ಇಲ್ದೆ ಒಂಟಿ ಆಗಿದ್ದೀನಿ ಅಂತ ನಿನ್ ಜೊತೆ ಕೈ ಜೋಡಿಸ್ದೆ. ಆ ವಸುನ ಆಟ ಆಡಿಸ್ತೇನೆ.
ನಿನ್ನ ಆಟಾಡ್ಸಕ್ಕೆ ನಿನ್ ಜೊತೆ ಕೈ ಜೋಡ್ಸಿದ್ದು ಅತ್ತೆ. ಈ ಮದ್ವೆ ಸ್ವಲ್ಪ ಮುಗಿಲಿ, ನಿನ್ನ ಕರ್ಬೇವ್ ಸೊಪ್ಪು ತರ ತೆಗ್ದು ಬಿಸಾಕ್ತೀನಿ. ಏನಾಯ್ತ್ರಿ? ಏನಿಲ್ಲ ಹೊಸವ್ರೆ. ಮತ್ಯಾಕೆ ಶರ್ಟ್ ಹಾಕೊಳ್ಳೋಕೆ ಅಷ್ಟು ಕಷ್ಟ ಪಡ್ತಿದ್ದೀರಾ? ಅದು ಹ್ಯಾಂಡ್. ಕೈಗೇನಾಯ್ತು? ಏನಿಲ್ಲ ಹೊಸವ್ರೆ, ಸ್ವಲ್ಪ ಕೈ ಹಿಡ್ಕೊಂಡಂಗೆ ಅನಿಸ್ತು ಅದಕ್ಕೆ. ನಿಮಗ್ಯಾಕ್ರಿ ಕೈ ಹಿಡ್ಕೊಳ್ತು? ದಿನ ಎಕ್ಸರ್ಸೈಸ್ ಮಾಡ್ತಿದ್ದೀರಲ್ಲ. ಇವತ್ತು ಸ್ವಲ್ಪ ಜಗಳ ಆಯ್ತಲ್ವಾ? ಅಕಸ್ಮಾತ್ ಆಗಿ ಅವಾಗ ಏನಾದ್ರೂ ಏಟಾಯ್ತಾ? ತೋರ್ಸಿ. ಸಾರಿ, ನೋವಾಗ್ತಿದ್ಯಾ? ಏನ್ರಿ ನೀವು ಈ ವಿಷಯ ಮೊದ್ಲೇ ಹೇಳ್ಬೋದಿತ್ತಲ್ವಾ? ಹಾಸ್ಪಿಟ್ಲ್ಗೆ ಹೋಗ್ಬೋದಿತ್ತಲ್ಲ. ಅಷ್ಟೊಂದು ನೋವೇನಿಲ್ಲ ಬಿಡಿ. ಇರಿ, ಐಸ್ ಕ್ಯೂಬ್ಸ್ ತಂದು ಮಸಾಜ್ ಮಾಡ್ತೀನಿ, ಹಾಗೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಕೂಡ ಕೊಡ್ತೀನಿ. ಹೊಸವ್ರೆ, ನಿಮಗಿಂತ ಚಿಕ್ಕ ಮಕ್ಕಳೇ ಬೆಟರು. ಯಾವ ನೋವು ಬಂದರೂ ಹೇಳ್ತಾರೆ. ಇಷ್ಟು ದೊಡ್ಡವರಾಗಿ ನೋವನ್ನ ಮುಚ್ಚಿಡ್ತಿದ್ದೀರಾ? ನೀವು ಈ ರೀತಿ ಗಾಬರಿ ಆಗ್ತೀರಂತಾನೆ ಏನು ಹೇಳಕ್ ಹೋಗ್ಲಿಲ್ಲ. ನಿಮ್ ನೋವಿಗಿಂತ ನನ್ನ ಟೆನ್ಷನ್ ಜಾಸ್ತಿನಾ? ಇನ್ಯಾವತ್ತೂ ಹೀಗೆ ಮಾಡಬೇಡಿ, ಅರ್ಥ ಆಯ್ತಾ? ಓಕೆ. ಇನ್ನೂ ನೋವು ಕಡಿಮೆ ಆಗ್ಲಿಲ್ವಾ? ನಡೀರಿ, ಹಾಸ್ಪಿಟ್ಲಿಗೆ ಹೋಗೋಣ. ದೊಡ್ಡ ಡಾಕ್ಟರ್ ಥರ ನೀವೇ ಟ್ರೀಟ್ಮೆಂಟ್ ಕೊಟ್ರಲ್ಲ, ಮತ್ತೆ ಹಾಸ್ಪಿಟ್ಲ್ ಯಾಕೆ ಹೇಳಿ? ನಿಮಗೆ ಎಲ್ಲ ತಮಾಷೆ ಆಗಿದೆ. ಅಷ್ಟು ನೋವನ್ನ ಇಷ್ಟೊತ್ತು ಹೇಗೆ ತಡ್ಕೊಂಡ್ರಿ? ಅಖಿಲ್ ರಿಲೀಸ್ ಅದ ಅನ್ನೋ ಖುಷಿಗೆ ನೋವೇ ಗೊತ್ತಾಗಿಲ್ಲ ಕಣ್ರಿ. ಆ ಕ್ರೆಡಿಟ್ ಎಲ್ಲ ನಿಮ್ಮದೇ ಹೊಸವ್ರೆ. CCTV ಫುಟೇಜ್ ನೋಡಿ ಆಕ್ಸಿಡೆಂಟ್ ಮಾಡಿದವನು ಓಡ್ ಹೋಗಿ ಫೈನ್ ಕಟ್ತಾ ಅಂತ ಹೇಳಿದ್ರಿ. ಅದನ್ನು ನೀವು ನೋಟಿಸ್ ಮಾಡದೆ ಹೋಗಿದ್ರೆ ನಮಗೊಂದು ಸಿಗ್ತಾ ಇರಲಿಲ್ಲ ಕಣ್ರಿ. ಆದ್ರೆ ಅವನ ಜೊತೆ ಫೈಟ್ ಮಾಡಿ ಹಿಡ್ದೋರು ನೀವೇ ಅಲ್ವಾ? ಯಾವ್ದೇನೇ ಆಗ್ಲಿ, ಅಖಿಲ್ನ ಕ್ಷೇಮವಾಗಿ ಮನೆಗೆ ಕರ್ಕೊಂಡು ಬಂದ್ವಿ. ಅಷ್ಟಕ್ಕೂ ಅವನು ಹೇಳಿದ್ದು ನಿಜನೇ ಅಂತೀರಾ? ಅವನು ಅಖಿಲ್ ಜೊತೆ ಜಗಳ ಆಡಿದ್ದಕ್ಕೆ ಬೇಕು ಅಂತ ರಾಕಿಗೆ ಆಕ್ಸಿಡೆಂಟ್ ಮಾಡೋದನ್ನ ಅಖಿಲ್ನ ಸಿಕ್ಕಾಕ್ಸದ್ನ? ಅಂದ್ರೆ ಅವನು ಸುಳ್ಳು ಹೇಳಿದಾನೆ ಅಂತೀರಾ? ಅವನ ಹಿಂದೆ ಇನ್ಯಾರೋ ಇದ್ದು ಇದೆಲ್ಲ ಮಾಡಿಸ್ತಿದ್ದಾರೆ ಅಂತ ಅನ್ಕೊಂಡಿದ್ದೀರಾ? ಹಾಗಾದ್ರೆ ಯಾರವರು? ಅಖಿಲ್ ರಿಲೀಸ್ ಆದ ಅಂತ ಮ್ಯಾಮ್ಗೆ ಉರಿತಿದೆ ಅನ್ಸತ್ತೆ. ನನಗಂತೂ ವಸುವಕ್ಕ ಹೊಡೆಯೋ ಏಟು ಅಭ್ಯಾಸ ಆಗೋಗಿದೆ. ಪಾಪ ಮ್ಯಾಮ್ಗೆ ಹೊಸ್ತಲ್ವಾ, ತಡ್ಕೊಳಕ್ಕಾಗ್ತಾ ಇಲ್ಲ. ಏನ್ ಯೋಚನೆ ಮಾಡ್ತಿದ್ದೀರಾ ಮ್ಯಾಮ್? ಆ ಅಖಿಲ್ ಇಷ್ಟು ಬೇಗ ಅಷ್ಟು ಈಸಿಯಾಗಿ ಹೇಗೆ ಆಚೆ ಬಂದ? ನಮ್ಮವನ್ ಸಿಕ್ಕಾಕೊಂಡ, ಅಖಿಲ್ ತಪ್ಪಿಸ್ಕೊಂಡ. ಅದೇ ನನಗೆ ಡೈಜೆಸ್ಟ್ ಆಗ್ತಾ ಇಲ್ಲ. ಅಷ್ಟಕ್ಕೂ ನಮ್ಮವನ್ ಹೇಗೆ ಹಿಡಿದ್ರು? ನಾನ್ ಮೊದ್ಲೇ ಹೇಳಿದ್ನಲ್ಲ ಮ್ಯಾಮ್, ಅಭಿಭಾವ ವಸ್ಸು ಅಕ್ಕ ಸಾಮಾನ್ಯದವ್ರಲ್ಲ ಅಂತ. ಅವ್ರ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಹೀಗೆ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಖಿಲ್ ಮೇಲೆ ಅನುಮಾನ ಪಟ್ಟು ಜೈಲಿಗೆ ಕಳಿಸ್ತಾರೆ ಅನ್ಕೊಂಡಿದ್ದೆ. ಅಣ್ಣ ತಮ್ಮಂದ್ರ ಮಧ್ಯೆ ಜಗಳ ಆಗಿ ಆ ಫ್ಯಾಮಿಲಿ ಚೂರ್ ಚೂರ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಎಲ್ಲ ತಲೆ ಕೆಳಗಾಗೋಯ್ತು. ತುಂಬಾ ಅಪ್ಸೆಟ್ ಆಗಿದ್ದೀನಿ. ಅವರಿಂದ ಇಂಥ ಎದುರೇಟ್ನ ನಾನು ಎಷ್ಟು ತಿಂದಿದ್ದೀನಿ ಮ್ಯಾಮ್. ನಾವು ಊಹಿಸದೇ ಇರೋ ಟ್ವಿಸ್ಟ್ ಕೊಡೋದೇ ಅವ್ರ ಸ್ಪೆಷಾಲಿಟಿ. ನೀವು ಬೇಗ ತಿಂದು ಡೈಜೆಸ್ಟ್ ಮಾಡ್ಕೋಬೇಕು. ಆ ಕೆಲಸದಲ್ಲೇ ಇದ್ದೀನಿ.
ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ದಿರೋ ಟ್ವಿಸ್ಟ್ನ ನಾವು ಕೊಡಬೇಕು. ಆದಷ್ಟು ಬೇಗ ನಾವು ಅಟ್ಯಾಕ್ ಮಾಡಬೇಕು. ಹಾಗಾದ್ರೆ ಅವ್ರಿಗಿಂತಲೂ ಜಾಸ್ತಿ ತಲೆ ಓಡಿಸಿ ನಾವು ಯೋಚನೆ ಮಾಡ್ಬೇಕು ಮ್ಯಾಮ್. ಅವ್ರು ಕಾಯ್ದೆ ಇರೋ ದಾರಿಲಿ ಅಂದ್ರೆ ಕಳ್ಳ ದಾರಿ ಹಿಡಿಬೇಕು. ಇವಾಗ ನಾವು ಮಾಡಿದ್ದು ಅದೇ ತಾನೆ. ರಾಕಿ ಆಕ್ಸಿಡೆಂಟ್ ಕೇಸ್ನಲ್ಲಿ ಅಖಿಲ್ ಅರೆಸ್ಟ್ ಆಗ್ತಾನೆ ಅಂತ ಅವ್ರು ಅನ್ಕೊಂಡಿರ್ಲಿಲ್ಲ ಅಲ್ವಾ? ಆದ್ರೆ ನೀವ್ ಅನ್ಕೊಳ್ದೇ ಇರೋ ರೀತಿಲಿ ಅವ್ರ ಅಖಿಲ್ನ ಆಚೆ ಕರ್ಕೊಂಡ್ ಬಂದ್ರಲ್ಲ ಮ್ಯಾಮ್, ನಮಗ್ ಸೋಲಾಯ್ತು. ನಡೆದಿರೋ ಕೆಟ್ಟದ್ರಲ್ಲಿ ನಮಗಾಗಿರೋ ಒಳ್ಳೇದೇನಂದ್ರೆ ಆ ಸಿಕ್ಕಾಕೊಂಡಿರೋ ರೌಡಿ ನಮ್ ಹೆಸರು ಹೇಳಲಿಲ್ಲ. ಎಸ್, ಅದು ಒಂದೇ ಒಳ್ಳೇದಾಗಿದ್ದು. ಆದರೆ ನಾನು ಫೇಲ್ ಆಗೋ ಪ್ರಸಂಗನೇ ಇಲ್ಲ. ಪದೇ ಪದೇ ಅವ್ರ ಮೇಲೆ ಅಟ್ಯಾಕ್ ಮಾಡ್ತೀನಿ. ಈ ಸಲ ಇನ್ನೂ ಸ್ವಲ್ಪ ತಲೆ ಓಡಿಸಿ ಪ್ಲಾನ್ ಮಾಡಿ ಮ್ಯಾಮ್. ಅವರಿಗೆ ಏಟ್ ಕೊಡೋದಕ್ಕೆ ನನ್ನ ಕೈಲಾಗ್ಲಿಲ್ಲ. ನಾನು ನಿಮ್ ಟ್ಯಾಲೆಂಟ್ನ ನಂಬಿ ನಿಮ್ ಜೊತೆ ಟ್ರಾವೆಲ್ ಮಾಡ್ತಿದ್ದೀನಿ. ಕಡೆ ಪಕ್ಷ ನೀವಾದ್ರೂ ಅವ್ರಿಗೆ ಏಟ್ ಕೊಟ್ರೆ ಸಂತೋಷ ಪಡ್ತೀನಿ. ನಮಸ್ತೆ ಮೇಡಮ್. ಏನು ಲಾಯರ್ ಅವರೇ ಈ ಟೈಮಲ್ಲಿ ಬಂದಿದ್ದೀರಾ? ನಿಮಗೆ ಟಾರ್ಗೆಟ್ ನೆನಪು ಮಾಡಕ್ಕೆ ಬಂದೆ ಮೇಡಮ್. ನೀವಾದಷ್ಟು ಬೇಗ ರಾಕಿಗೆ ಗಾರ್ಡಿಯನ್ ಆಗಿರೋ ವಸುಂಧರಾ ಅವ್ರ ಹತ್ರ ಸೈನ್ ಹಾಕಿಸ್ಕೊಂಡು ರಾಕಿನ ದತ್ತು ತಗೋಬೇಕು. ನಾನು ಆ ಕೆಲಸದಲ್ಲೇ ಇದ್ದೀನಿ ಲಾಯರ್ ಅವರೇ. ಸದ್ಯದಲ್ಲೇ ಪೂರ್ತಿ ಮಾಡ್ತೀನಿ. ನಿಮ್ಮ ವರ್ಕ್ನ ಸ್ಪೀಡಪ್ ಮಾಡಿ. ನಿಧಾನ ಆದರೆ ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ, ಲೀಗಲ್ ಆಗಿ ಇಶ್ಯೂಸ್ ಆಗುತ್ತೆ. ಆ ವಿಷಯ ನನಗೆ ಗೊತ್ತು. ನಾನು ಲೇಟ್ ಮಾಡಲ್ಲ. ಅನ್ಕೊಂಡಿದ್ದನ್ನು ಅನ್ಕೊಂಡಿದ್ದ ಟೈಮಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಓಕೆ ಮೇಡಮ್, ಈ ವಿಷಯನೇ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಬರ್ತೀನಿ ಮೇಡಮ್. ಲಾಯರ್ ಹೇಳಿದ್ದು ನಿಜ ಮ್ಯಾಮ್. ನಾವು ಸ್ವಲ್ಪ ಲೇಟ್ ಮಾಡಿದ್ರೂ ಇಶ್ಯೂಸ್ ಬೆಳೀತಾ ಹೋಗುತ್ತೆ. ನಾವು ಫೇಸ್ ಮಾಡೋಕ್ಕಾಗಲ್ಲ. ನಾನು ಫೈಟ್ ಮಾಡ್ತೀನಿ ಹಾರಿಕಾ. ಇಲ್ಲಿ ತನಕ ನಾನು ಫೇಲ್ ಆಗಿದ್ದೇ ಇಲ್ಲ. ಆದ್ರೆ ಅಲ್ಲಿರೋದು ಅಭಿ, ವಸುಂಧರಾ ಮ್ಯಾಮ್. ರಾಕಿ ಆಕ್ಸಿಡೆಂಟ್ ಹಿಂದೆ, ಅಖಿಲ್ ಅರೆಸ್ಟ್ ಹಿಂದೆ ಇರೋದು ನಾವೇ ಅಂತ ಗೊತ್ತಾದ್ರೆ ಫೈಟ್ ಮಾಡೋದಕ್ಕೆ ನಮಗ್ ಫ್ಯೂಚರ್ ಇರಲ್ಲ. ಇಬ್ರು ಪಾತಾಳದಲ್ಲಿರ್ತೀವಿ. ಪರಿಸ್ಥಿತಿ ಬರಕ್ ಬಿಡಲ್ಲ. ನನ್ನ ಗಂಡ ಸಂಪಾದನೆ ಮಾಡಿರೋ ಆಸ್ತಿ ನನಗೇ ಸಿಗಬೇಕು. ಅದಕ್ಕೋಸ್ಕರ ಎಷ್ಟು ದೂರ ಬೇಕಾದರೂ ಹೋಗ್ತೀನಿ, ಏನು ಬೇಕಾದರೂ ಮಾಡ್ತೀನಿ. ಹೋಗ್ತಾ ಹೋಗ್ತಾ ನಾನೇನು ಅಂತ ನೀನೇ ನೋಡ್ತೀಯ. ಮಮ್ಮಿ, ನನ್ಗಿವತ್ತು ಸ್ಕೂಲಲ್ಲಿ ಗೇಮ್ಸ್ ಕಂಡಕ್ಟ್ ಮಾಡ್ತಿದ್ದಾರೆ. ಅಂದ್ರೆ ಏನೋ ಕಿಟ್ಟು? ಮಕ್ಕಳಿಗೆ ಆಟದ ಸ್ಪರ್ಧೆ ಮಾಡ್ತಿದಾರಮ್ಮ. ನೀನು ಕೂಡ ಸ್ಕೂಲಿಗೆ ಬರಬೇಕು ಮಮ್ಮಿ. ನಾನು ಪ್ರೈಸ್ ತಗೊಳ್ಳೋದನ್ನ ನೀನು ನೋಡಬೇಕು. ಆ ರಾಕಿ ಜೊತೆ ನಾನು ಕೂಡ ಆಟದ ಸ್ಪರ್ಧೆಗೆ ಹೆಸರು ಕೊಟ್ಟಿದ್ದೀನಮ್ಮ. ಪ್ರೈಸ್ ನಂಗೆ ಬರುತ್ತೆ. ಆ ರಾಕಿ ಇರ್ಬೇಕಾದ್ರೆ ನಿನಗೆ ಹೇಗೋ ಪ್ರೈಸ್ ಬರುತ್ತೆ? ಎಲ್ಲ ಪ್ರೈಸು ಅಣ್ಣಂಗೆ ಬರುತ್ತೆ ಮಮ್ಮಿ. ಅಣ್ಣ ಚೆನ್ನಾಗಿ ಆಡ್ತಾನೆ ಮಮ್ಮಿ. ಯಾಕೆ ನನ್ ಮಗ ಆಟ ಆಡಲ್ವಾ? ಪ್ರೈಸ್ ಗೆಲ್ಲಲ್ವಾ? ರಾಕಿನ ಸೋಲ್ಸೋದು ಅಷ್ಟು ಈಸಿ ಅಲ್ಲ ಕಣೆ. ಆಟದಲ್ಲವನು ಪ್ರಳಯಾಂತಕ. ಏನಾದ್ರೂ ಆಗ್ಲಿ ಕಿಟ್ಟುನೇ ಗೆಲ್ಬೇಕು. ಏನ್ ರಾಕಿ? ಇವತ್ತು ಸ್ಕೂಲಲ್ಲಿ ಗೇಮ್ಸ್ ಇಟ್ಟಿದಾರಂತೆ ರೀ. ರಾಕಿ ನಮ್ಮನ್ನ ಕರೀತಿದ್ದಾನೆ. ಆಫೀಸಲ್ಲಿ ತುಂಬಾನೇ ಕೆಲಸ ಇದೆ ನನಗೆ. ನಾನು ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದನ್ನೆಲ್ಲ ನಾನು ನೋಡ್ಕೋತೀನಿ ಅಭಿ. ನೀನು ಸ್ಕೂಲ್ಗೆ ಹೋಗು. ಇಲ್ಲಣ್ಣ, ನೀನೊಬ್ಬನಿಗೆ ತುಂಬ ಕಷ್ಟ ಆಗುತ್ತೆ ಅದು. ಇವತ್ತು ಅಖಿಲ್ನ ಕೂಡ ಆಫೀಸಿಗೆ ಕರ್ಕೊಂಡು ಹೋಗಬೇಕು. ಪರವಾಗಿಲ್ಲ ಡ್ಯಾಡಿ, ನೀವು ಆಫೀಸಿಗೆ ಹೋಗಿ. ಮಮ್ಮಿ ದೊಡ್ಡಮ್ಮ ಸ್ಕೂಲಿಗೆ ಬರ್ತಾರೆ. ನಾನ್ ಬರಕ್ಕೂ ಆಗಲ್ಲ ರಾಕಿ. ಅಜ್ಜಿಗೆ ಸ್ವಲ್ಪ ಮೈ ಹುಷಾರಿಲ್ಲ, ಮನೇಲೇ ಇರ್ಬೇಕು. ನಾನೀಗ ಹುಷಾರಾಗಿದ್ದೀನಿ ಪಾವನಿ. ರಾಕಿ ಆಸೆ ಪಡ್ತಿದ್ದಾನಲ್ಲ, ಸ್ಕೂಲ್ಗೆ ಹೋಗಿ. ಪರವಾಗಿಲ್ಲ ಅತ್ತೆ, ನೀವಿನ್ನೂ ಸುಸ್ತಾಗಿದ್ದೀರಾ. ನಿಮ್ನ ಹತ್ರ ಇದ್ದು ನೋಡ್ಕೋಬೇಕು. ಹಾಗಾದ್ರೆ ಅಮ್ಮನ ಜೊತೆ ನಾನು ಇರ್ತೀನಿ, ನೀವು ಸ್ಕೂಲ್ಗೆ ಹೋಗ್ಬಿಟ್ಟು ಬನ್ನಿ. ನೀನು ಕೂಡ ಆಫೀಸಿಗೆ ಬರಬೇಕು ಕಣೋ, ಅಭಿ ಹೇಳ್ದ. ಎಲ್ರೂ ಬಿಸಿ ಆಗಿದ್ದೀರಾ. ಹಾಗಾದ್ರೆ ಮಮ್ಮಿ, ಅಣ್ಣ, ನಾನು, ಕೀರ್ತಿ ಸ್ಕೂಲಿಗೆ ಹೋಗ್ತೀವಿ. ಸರಿ. ಬೇಕಾದ್ರೆ ಅಣ್ಣ ಆಡೋದನ್ನ ಫೋಟೋ ವಿಡಿಯೋ ತೆಗೆದು ನಿಮಗೆ ಕಳಿಸ್ತೀವಿ. ನೋಡಿ ಎಂಜಾಯ್ ಮಾಡಿ. ಇಲ್ಲಿ ಸ್ವಲ್ಪ ನೋಡತ್ತೆ. ನನ್ನ ಮಗ ಆಟದ ಸ್ಪರ್ಧೆಯಲ್ಲಿ ಗೆಲ್ಲೋದು ನೋಡಿ ನಾನು ಎಂಜಾಯ್ ಮಾಡಬೇಕು. ಆಗ ಹೇಗಾದ್ರೂ ಮಾಡಿ ನಾವ್ ಆ ರಾಕಿನ ಸೋಲಿಸ್ಬೇಕು. ಮೇಲಾಗಿ ವಸು ಕೂಡ ಅವನ ಜೊತೆನೆ ಇರ್ತಾಳೆ. ಹಾಗಾದ್ರೆ ವಸು ಅತ್ಗೆ ರಾಕಿ ಇಬ್ರು ಸೋಲ್ಸೋಣ.
ಆ ರಾಕಿನ ಸೋಲ್ಸಿ ಕಿಟ್ಟುನ ಗೆಲ್ಸೋಣ. ನನಗಿಂತ ರಾಕಿಗೆ ಜಾಸ್ತಿ ಮಾರ್ಕ್ಸ್ ಬಂದಿದೆ. ಹೋಗ್ಲಿ, ಗೇಮಲ್ಲಾದ್ರೂ ನಾನು ಅವನ ಸೋಲ್ಸ್ಬೇಕಮ್ಮ. ನಡೀರಿ, ಸ್ಕೂಲ್ ಟೈಮ್ ಆಗ್ತಿದೆ. ನಡಿ ಕಂದ. ನಡೀರಿ. ರಾಕಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಡ್ಯಾಡಿ. ಅನು, ಕೀರ್ತಿ, ಬಾಯ್. ಚೆನ್ನಾಗಿ ಆಟ ಆಡಿ. ಅಮ್ಮ, ಹೋಗಿ ಬರ್ತೀವಿ ಪಾವನಿ. ಕಿಟ್ಟುನ್ ಕರ್ಕೊಂಡು ನಾನು ಅತ್ತೆ ಸ್ಕೂಲಿಗೆ ಹೋಗ್ತಿದೀವಿ. ಶಿವಾನಿ ಮನೇಲೇ ಇದ್ದು ನಿನ್ನ ನೋಡ್ಕೋತಾಳೆ. ಸರಿ, ಮಕ್ಕಳನ್ನ ಕರ್ಕೊಂಡು ಹೊಸ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಎಲ್ರೂ ಒಟ್ಟಿಗೆ ಹೋಗಿ.